ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು, ನೀವು ಯಾವುದೇ ಒಂದು ಯೂಟ್ಯೂಬ್ ಅಲ್ಲಿ ಅಥವಾ ಒಂದು ಟಿವಿಲಿ ಒಂದು ಸಂದರ್ಶನ ತಗೊಂಡ್ರೆ ಹಳೆ ಕಾಲದ ನಟರು ಅಥವಾ ನಿರ್ದೇಶಕರು ದೊರೆ ಭಗವಾನ್ ಅವರು, ಭಾರ್ಗವ ಅವರು, ಇವರೆಲ್ಲರೂ ಕೂಡ ಹೇಳೋದು ಒಂದೇ ಮಾತು. ಏನು ಅಂತಂದ್ರೆ, ಅಣ್ಣವರು ಒಂದು ಯೂನಿವರ್ಸಿಟಿ ಇದ್ದಂಗೆ, ಕಲೆಗೆ ಒಂದು ಅಣ್ಣವರು ಒಂದು ವಿಶ್ವವಿದ್ಯಾಲಯ. ಅವ್ರು ನೋಡಿದ್ರೆ ಪ್ರತಿಯೊಂದು ಸಹ ನಾವು ಕಲ್ತ್ಕೋತೀವಿ ಅಂತ ಅನ್ಬಿಟ್ಟು. ಆದ್ರೆ ಅಣ್ಣವರು ದಿನಚರಿ ಅಂದ್ರೆ ಅವ್ರು ದಿನನಿತ್ಯ ಅವ್ರು ಮಾಡ್ತಾ ಇದ್ದಂತ ಕೆಲಸ ಕಾರ್ಯಗಳು ಯಾವ ತರ ಇರ್ತಿತ್ತು, ಅವರ ದಿನನಿತ್ಯದ ಕರ್ಮಗಳೇನು ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4:15 5 ಗಂಟೆ ಅಥವಾ 5:30ವರೆಗೂ ಇರುತ್ತೆ. ಆ ಒಂದು ಟೈಮಲ್ಲಿ ಅಣ್ಣವರು ಹೇಳ್ತಿದ್ರು. ಅಂದ್ರೆ ಆ ಒಂದು ಅಷ್ಟು ಬೆಳಿಗ್ಗೆ ಅಷ್ಟು ಚಳಿ ಇದ್ರು ಸಹ, ಎಂತ ಮಳೆ ಬರ್ತಿದ್ರು ಸಹ ಅಣ್ಣವ್ರದ್ದು ಒಂದು ಟೈಮಿಂಗ್ ಚೇಂಜ್ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ 5 ಗಂಟೆ 5:15ಗೆ ಅಣ್ಣವ್ರು ಎದ್ದೇಳ್ತಿದ್ರು. ಅಂದ್ರೆ ಅಣ್ಣವರು ಒಂದು ಯಂಗ್ ಏಜ್ ಇದ್ದಾಗ, ಒಂದು 30-35 ವರ್ಷ ಇದ್ದಾಗ, ಅಣ್ಣವ್ರು ಬೆಳಿಗ್ಗೆ ಎದ್ದ ತಕ್ಷಣನೇ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ವ್ಯಾಯಾಮ ಮಾಡ್ತಿದ್ರು, ಒಂದು ಎಕ್ಸರ್ಸೈಸ್ ನ ಮಾಡ್ತಿದ್ರು. ಕಾಲಕ್ರಮೇಣ ಅಣ್ಣವರು ಒಂದು ಯೋಗ ಗುರುನ ಇಟ್ಕೊಂಡು ಯೋಗನ ಮಾಡೋದಕ್ಕೆ ಶುರು ಮಾಡಿದ್ರು. ಅಣ್ಣವರು ಒಂದು ಎಕ್ಸರ್ಸೈಸ್ ಅಥವಾ ಯೋಗ ಮುಗ್ದಿದ ತಕ್ಷಣ ಒಂದು 5-5:30ಗೆಲ್ಲ ಅಣ್ಣವ್ರು ಸ್ನಾನ ಮಾಡ್ತಿದ್ರು. ಯಾವ ತರ ಸ್ನಾನ ಅಂತಂದ್ರೆ, ಅಣ್ಣವರು ತಣ್ಣೀರ ಸ್ನಾನ ಮಾಡ್ತಿದ್ರು. ತುಂಬಾ ಮಳೆ ಇತ್ತು, ಅದು ತುಂಬಾ ಚಳಿ ಇತ್ತು ಅನ್ನೋ ಟೈಮಲ್ಲಿ ಮಾತ್ರ ಅಣ್ಣವರು ಬಿಸಿನೀರನ್ನ ಉಪಯೋಗಿಸ್ತಿದ್ರು. ಅದು ಬಿಟ್ರೆ ಬಾಕಿ ಟೈಮಲ್ಲಿ ಅಣ್ಣವರು ತುಂಬಾ ತಣ್ಣೀರ್ ಸ್ನಾನನೇ ಮಾಡ್ತಿದ್ರು. ಅಣ್ಣವ್ರು ತಣ್ಣೀರ್ ಸ್ನಾನ ಮುಗ್ದಿದ ತಕ್ಷಣನೇ ಮನೆಗೆ ಒಳಗಡೆ ಬಂದು ಎಲ್ರೂ ಪ್ರೀತಿಯಿಂದ ಮಾತಾಡ್ಸಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂತ್ಕೋತಿದ್ರು. ಕೂತ್ಕೊಂಡಾದ್ಮೇಲೆ ಅಣ್ಣವರು 7:30 8 ಗಂಟೆ ಆ ಟೈಮಿಗೆಲ್ಲ ಅಣ್ಣವ್ರದ್ದು ಟಿಫನ್ ಆಗ್ಬೇಕಾಗಿತ್ತು. ಮನೇಲಿದ್ರೆ ಅಣ್ಣವರು ಸಾಕಷ್ಟು ಸಾರಿ ಉಪ್ಪಿಟ್ಟೆ ಟಿಫನ್ ನ ತಿಂತಾ ಇದ್ವಿ. ಉಪ್ಪಿಟ್ಟು ಬಿಟ್ಟು ಬೇರೆ ಏನು ತಿಂತಾ ಇರ್ಲಿಲ್ಲ. ಅದಾದ್ಮೇಲೆ ಅಣ್ಣವ್ರು ಎಷ್ಟೋ ಸಲಿ ಶೂಟಿಂಗ್ ಬೇಗ ಹೋಗ್ಬೇಕು ಅನ್ನೋ ಟೈಮಲ್ಲೆಲ್ಲ ಅಣ್ಣವರು ಬೇಗ ಅಂದ್ರೆ ಒಂದು 8 ಗಂಟೆ 8:15 ಅಷ್ಟರಲ್ಲೇ ಶೂಟಿಂಗ್ ಸೆಟ್ ಒಳಗಡೆ ಕಾರ್ ಹೋಗ್ಬೇಕಾಯ್ತು ಅಣ್ಣವ್ರದ್ದು. ಆ ತರ ಒಂದು ಟೈಮಿಂಗ್ ನ ಅಣ್ಣವ್ರು ಇಟ್ಕೊಂಡು ಅಲ್ಲೇ ಹೋಗಿ ಟಿಫನ್ ಮುಗಿಸ್ಕೊತಿದ್ರು. ಅಲ್ಲೂ ಯಾವ ತರ ಟಿಫನ್ ಅಂತಂದ್ರೆ, ಅಣ್ಣವ್ರದ್ದು ತುಂಬಾ ಇಡ್ಲಿ. ಬೆಳಿಗ್ಗೆ ಅವತ್ತು ಅಣ್ಣವ್ರಿಗೆ ಸಿಕ್ಕಾಪಟ್ಟೆ ಟೈಮಲ್ಲಿ ಶೂಟಿಂಗ್ ಸೆಟ್ ಇಡ್ಲಿ ಇರ್ಲೇಬೇಕು ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ಬೇರೆ ಐಟಮ್ ಎಲ್ಲ ತಿಂದ್ರೆ ಆಕ್ಟಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇವಾಗೆಲ್ಲ 2 ನಿಮಿಷ 3 ನಿಮಿಷಕ್ಕೆಲ್ಲ ಶಾರ್ಟ್ ನ ಕಟ್ ಮಾಡ್ತಾರೆ. ಆದ್ರೆ ಆಗಿನ ಕಾಲದಲ್ಲೆಲ್ಲ ಹಂಗಿರ್ಲಿಲ್ಲ. ಅಣ್ಣವ್ರು 4 ರಿಂದ 5 ನಿಮಿಷ ಒಂದೇ ಟೇಕಲ್ಲಿ ಅಭಿನಯ ಮಾಡ್ತಿದ್ರು. ಹಾಗಾಗಿ ಅಣ್ಣವರು ಬೆಳಗಿನ ಟೈಮ್ ಒಂದು ಲಘು ಆಹಾರ ಅಂದ್ರೆ ಸ್ವಲ್ಪ ಕಮ್ಮಿನೇ ತಿಂತಿದ್ರು. ಮಧ್ಯಾಹ್ನ ಅಣ್ಣವ್ರದ್ದು ಊಟದ ಟೈಮ್ ಬಂದು 12:30 ರಿಂದ 1:30ವರೆಗೂ ಇರ್ತಿತ್ತು. ಊಟ ಯಾವ ತರ ಅಂತಂದ್ರೆ, ಪ್ರತಿಯೊಬ್ರು ಒಂದೇ ತರ ಊಟ ಮಾಡ್ಬೇಕಾಗಿತ್ತು. ಅಂದ್ರೆ ಎಲ್ಲರೂ ಸಹ ಅಣ್ಣವ್ರ ಜೊತೆ ಕೆಳಗಡೆ ಕುತ್ಕೊಂಡೆ ಊಟ ಮಾಡ್ತಿದ್ರು. ಒಂದು ಲೈನ್ ಪಂಕ್ತಿ ಅಂತಾರೆ ಗೊತ್ತಾ ಹಳ್ಳಿ ಕಡೆ, ಆ ತರ ಒಂದು ಪಂಕ್ತಿಲಿ ಕುತ್ಕೊಂಡು ಅಣ್ಣವ್ರು ಊಟನ ಮಾಡ್ತಿದ್ರು. ಅಣ್ಣವ್ರು ಯಾವ ತರ ಊಟ ಇರ್ಬೇಕು ಅದೇ ತರ ಊಟ ಒಬ್ಬ ಲೈಟ್ ಬಾಯ್ಗೂ ಕೂಡ ಇರ್ಬೇಕಾಗಿತ್ತು, ಅಥವಾ ಒಬ್ಬರು ಕ್ಯಾಮ್ರಾಮನ್ಗೂ ಕೂಡ ಅದೇ ತರ ಊಟ ಇರ್ಬೇಕಾಗಿತ್ತು. ಊಟ ಬಡಿಸ್ಬೇಕಾದ್ರೂ ಸಹ ಅಣ್ಣವ್ರದ್ದು ಒಂದು ನಿಯಮ ಇತ್ತು. ಯಾವ ತರ ಅಂತಂದ್ರೆ, ಮೊದಲಿಗೆ ಅಣ್ಣವ್ರಿಗೆ ಊಟ ಹಾಕ್ಬಿಟ್ಟು ನೆಕ್ಸ್ಟ್ ಬೇರೆಯವ್ರಿಗೆಲ್ಲ ಊಟ ಹಾಕೋದಲ್ಲ, ಆ ಕಡೆಯಿಂದ ಬರ್ಬೇಕಾಗಿತ್ತು. ಫಸ್ಟ್ ಬೇರೆಯವ್ರಿಗೆಲ್ಲ ಊಟ ಹಾಕೊಂಡ್ಬಂದು ಕೊನೆಗೆ ಅಣ್ಣವ್ರಿಗೆ ಊಟ ಹಾಕ್ಬೇಕಾಗಿತ್ತು. ಯಾಕೆಂದ್ರೆ ಪ್ರತಿಯೊಬ್ರು ಸಹ ಅದನ್ನೇ ಇಷ್ಟಪಡ್ತಿದ್ರು ಅಣ್ಣವರಲ್ಲಿ. ಅಣ್ಣವ್ರು ಸಹ ಪ್ರತಿಯೊಬ್ಬರಿಗೂ ಊಟ ಆಗ್ಬೇಕು, ಅದಾಗಿ ಬೇಕಾದ್ರೆ ಉಳಿದ್ರೆ ನಾವು ತಿನ್ನೋಣ ಅನ್ನೋ ತರ ಅಣ್ಣವ್ರ ಯೋಚನೆ ಇರ್ತಿತ್ತು. ಮತ್ತೆ ಶೂಟಿಂಗ್ ಸೆಟ್ ಅಲ್ಲಿ ಯಾರಾದ್ರು ಬಂದ್ರೆ ಎದುರುಗಡೆ ಮಾತಾಡ್ಸೋಕೆ ನಿರ್ಮಾಪಕ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ಈಗಿನ ಹೀರೋಗಳು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಅವ್ರನ್ನ ಮಾತಾಡಿಸ್ತಾರೆ. ಆದ್ರೆ ಅಣ್ಣವ್ರು ಆ ತರ ಮಾಡ್ತಾ ಇರ್ಲಿಲ್ಲ. ಯಾರೋ ಒಬ್ಬ ಬಂದ ತಕ್ಷಣ ಅಣ್ಣವ್ರು ಎದ್ದು ನಿಂತ್ಕೊಂಡ್ಬಿಡೋರಂತೆ. ಸೊ ಅಣ್ಣವ್ರೆ, ನೀವ್ಯಾಕೆ ಎದ್ದು ನಿಂತ್ಕೊಂಡ್ರಿ, ನಾವೇ ಬಂದಿದ್ವಲ್ಲ ಅಂತ ಕೇಳಿದ್ರೆ, ಅಲ್ಲಪ್ಪ ನಿನ್ ಮುಂದೆ ನಾನ್ ಕೂತ್ಕೊಂಡ್ರೆ ನಾನೇ ಚಿಕ್ಕವನಾಗೋದಲ್ವಾ, ಅದಕ್ಕೋಸ್ಕರ ನಾನು ಎದ್ದು ನಿಂತ್ಕೋತೀನಿ ಅಂತ ಹೇಳಿದಂತೆ ಅಣ್ಣವ್ರು. ಯಾಕೆಂದ್ರೆ ಪ್ರತಿಯೊಬ್ರು ಸಹ ಆತರ ಸಮಾಧಾನ ಮಾಡ್ತಿದ್ರು. ಪ್ರತಿಯೊಬ್ಬರಿಗೂ ಅಣ್ಣವರು ಸಮಾನತೆಯ ಗೌರವ ಕೊಡ್ತಿದ್ರು. ಒಬ್ಬ ಲೈಟ್ ಬಾಯ್ಗೂ ಕೂಡ ಅದೇ ತರ ಗೌರವ ಕೊಡ್ತಿದ್ರು. ಎಷ್ಟೋ ಸರಿ ಅಣ್ಣವರು ಶೂಟಿಂಗ್ ಬೇಗ ಬಂದಾಗ ಈ ಕ್ಯಾಮ್ರಾಮನ್ ಏನ್ ಕೆಲಸ ಮಾಡ್ತಿದ್ದಾನೆ ಅಥವಾ ಲೈಟ್ ಬಾಯ್ ಏನ್ ಕೆಲಸ ಮಾಡ್ತಿದಾರೆ ಅಂತ ಹತ್ರದಿಂದ ಗಮನಿಸೋರಂತೆ. ಏನು ಸರಸ್ವತಿ ನಿಮ್ಗೆಲ್ಲ ಯಾವ ತರ ಎಲ್ಲ ಹೊಲ್ದು ಬಿಟ್ಟಿದ್ದಾಳೆ, ಅದನ್ನೆಲ್ಲ ನೋಡ್ಬೇಕು ನಾನು ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಕೆಲಸ ಮಾಡೋದನ್ನ ಕೂತ್ಕೊಂಡು ನೀಟಾಗಿ ನೋಡ್ಕೋತಿದ್ರಂತೆ ಅಣ್ಣವರು. ಯಾವ್ದೇ ಕಾರಣಕ್ಕೂ ಶೂಟಿಂಗ್ ಇಲ್ದೇ ಇರೋ ಟೈಮ್ ಶೂಟಿಂಗ್ ಇಂದ ಎದ್ದೋಗ್ಬಿಡೋದು ಅಥವಾ ಹೋಟ್ಲಲ್ಲಿ ಇರೋದು ಈ ತರ ಮಾಡ್ತಿರ್ಲಿಲ್ಲ. ಒಂದು ಮರದ ಕೆಳಗಡೆ ಚೇರ್ ಹಾಕೊಂಡು ಕೂತ್ಕೊಂಡು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ರು ಅಣ್ಣವರು. ಅದೇ ತರ ಶೂಟಿಂಗ್ ಪ್ಯಾಕಪ್ ಆಗೋ ಟೈಮಲ್ಲಿ, ಅಂದ್ರೆ ಇವಾಗೆಲ್ಲ ಬಂದು 6 ಗಂಟೆ 5 ಗಂಟೆ ಪ್ಯಾಕಪ್ ಮಾಡ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಯಾವ ತರ ಅಂದ್ರೆ, ಬೆಳಿಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಶೂಟಿಂಗ್ ಇರ್ತಿತ್ತು. ಅಣ್ಣವ್ರು ಏನಾದ್ರು ಬೇಗ ಮನೆಗೆ ಬರ್ಬೇಕು ಅಥವಾ ಒಂದು ಹಬ್ಬ ಇತ್ತು ಅಂತ ಟೈಮಲ್ಲೆಲ್ಲ ನಿರ್ದೇಶಕರ ಹತ್ರ ಹೋಗಿ ಕೇಳ್ಕೊತಿದ್ರಂತೆ. ಇವತ್ತು ಮನೇಲಿ ಒಂದ್ ಸ್ವಲ್ಪ ಫಂಕ್ಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಒಂದು ಹಬ್ಬ ಮಾಡ್ತಿದ್ದಾರೆ, ನೀವೇನೋ ಅನುಮತಿ ಕೊಟ್ಟರೆ ನಾನು ಸ್ವಲ್ಪ ಬೇಗ ಹೋಗ್ಬಿಡ್ತೀನಿ ಮನೆಗೆ ಅಂತ ಕೇಳ್ಕೊತಾ ಇದ್ರಂತೆ. ಆಗ ಅವ್ರು ಅಷ್ಟೇ, ಅಣ್ಣವ್ರೆ ನೀವೆಲ್ಲ ಕೇಳ್ಬೇಕಾ, ನೀವು ಹೋಗಿ ಮೊದ್ಲು ಅಂತ ಹೇಳ್ತಿದ್ರಂತೆ. ಆದ್ರೆ ಅಣ್ಣವ್ರ ನಿರ್ದೇಶಕ ಯಾವತ್ತೂ ಒಬ್ಬ ಕ್ಯಾಪ್ಟನ್ ಇದ್ದಂಗೆ ಮುನ್ನಡ್ಸೋನು, ಅವನ ಹತ್ರ ಪರ್ಮಿಷನ್ ತಗೋಬೇಕು ಅಂತ ಅಂದ್ಬಿಟ್ಟು ತಗೋತಿದ್ರು. ಅಣ್ಣವ್ರು ಮನೆಗೆ ಬಂದಾಗೂ ಅಷ್ಟೇನೆ, ಪ್ರತಿಯೊಂದು ಮಗುನು ಅಥವಾ ತನ್ನ ಹೆಂಡತಿ ಪಾರ್ವತಮ್ಮ ರಾಜ್ಕುಮಾರ್ ಆಗಿರ್ಬೋದು, ಅಥವಾ ತಮ್ಮ ಮನೇಲಿ ಕೆಲಸ ಮಾಡೋ ವರ್ಕರ್ಸ್ ಆಗಿರೋದು, ಪ್ರತಿಯೊಬ್ಬರನ್ನು ಖುಷಿಯಾಗಿ ಮಾತಾಡ್ಸೋರಂತೆ. ಚೆನ್ನಾಗಿ ಮಾತಾಡ್ಸಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರ ಜೊತೆ ಕಾಲ ಕಳೆದು ಆಮೇಲೆ ಒಂದಷ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಅಣ್ಣವರು ಹೊರಗಡೆ ಹೋಗ್ತಿದ್ರು. ಹೊರಗಡೆ ಹೋಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಸುತ್ತಾಡ್ಕೊಂಡ್ ಬರ್ತಿದ್ರು. ಆಮೇಲೆ ಮತ್ತೆ ಮನೆಗೆ ಬಂದು ಊಟ ಗೀಟ ಎಲ್ಲ ಮಾಡ್ಕೊಂಡು, ಒಂದು ಅಣ್ಣವ್ರಿಗೆ ಸಿಕ್ಕಾಪಟ್ಟೆ ಪ್ರೀತಿ ಅಂದ್ರೆ ಎಲೆ ಅಡಿಕೆ ಹಾಕೊಂಡು ಮತ್ತೊಂದು ರೌಂಡ್ ಮಕ್ಕಳನ್ನೆಲ್ಲ ಕರ್ಕೊಂಡು ವಾಕಿಂಗ್ ಹೋಗೋರಂತೆ. ವಾಕಿಂಗ್ ಹೋಗಿ ಅಣ್ಣವರು 9-9:30 ಅಷ್ಟರಲ್ಲಿ ಮಲ್ಕೋತಿದ್ರಂತೆ. ಇವಾಗಿನ ಜನಗಳು ಯಾವ ತರ ಅಂತಂದ್ರೆ, ಒಂದಿನ 2 ದಿನ 3 ದಿನ 5 ಗಂಟೆ 6 ಗಂಟೆಗೆ ಎದ್ದೇಳ್ತಾರೆ, ಆಮೇಲೆ ಎದ್ದೇಳೋದಿಲ್ಲ, ಅಥವಾ ರಾತ್ರಿ ಲೇಟ್ ಆಗಿ ಮಲ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಅಣ್ಣವರು ಎಂತ ಶೂಟಿಂಗ್ ಇರ್ಲಿ, ನೈಟ್ 2 ಗಂಟೆ 3 ಗಂಟೆ ಮಲ್ಕೊಂಡಿದ್ರು ಸಹ ಅಣ್ಣವರು ಬೆಳಿಗ್ಗೆ 5 ರಿಂದ 5:30 ಅಷ್ಟರಲ್ಲಿ ಎದ್ಬಿಡ್ತಿದ್ರಂತೆ. ಯಾಕೆಂತಂದ್ರೆ ಅಣ್ಣವ್ರಿಗೆ ಕೆಲ್ಸದ ಮೇಲೆ ಅಷ್ಟು ಶ್ರದ್ಧೆ ಇತ್ತು, ಅಷ್ಟು ಕಮಿಟ್ಮೆಂಟ್ ಇತ್ತು ಅಣ್ಣವ್ರಿಗೆ.
ಹಾಗಾಗಿ ಅಣ್ಣವ್ರು ಇಷ್ಟು ದೊಡ್ಡ ನಟನಾಗಿ ಬೆಳೆದ್ರು. ಅಣ್ಣವ್ರು ಮತ್ತೆ ಇನ್ನೊಂದು ಏನು ಅಂತಂದ್ರೆ ವೀರಪ್ಪನ ಅಣ್ಣವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಲ್ವಾ, ಆಗ್ಲೂ ಸಹ ಅಣ್ಣವ್ರು 108 ದಿನ ಕಾಲಿಗೆ ಚಪ್ಪಲಿ ಇಲ್ದಿರ ಕಾಡಲ್ಲಿ ನಡೆದ್ರು ಅಂತ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಅದೆಲ್ಲ ಸಾಧ್ಯ ಆಗಿದ್ದು ಯಾವ್ದಕ್ಕೆ ಅಂತಂದ್ರೆ ಅಣ್ಣವ್ರ ಒಂದು ಲೈಫ್ ಸ್ಟೈಲ್ ಇಂದ. ಅಣ್ಣವ್ರು ಯಾವ ರೀತಿ ದಿನ ಪ್ರತಿನಿತ್ಯ ಬೆಳಗ್ಗೆ ಎದ್ದೋಳೋರು, ತಣ್ಣೀರ್ ಸ್ನಾನ ಮಾಡೋರು. ಅಲ್ಲಿ ವೀರಪ್ಪನ ಅಣ್ಣವ್ರನ್ನ ಕರ್ಕೊಂಡು ಹೋದಾಗೂ ಸಹ ಅದೇ ಆಗಿತ್ತು. ಅಲ್ಲೂ ತಣ್ಣೀರಲ್ಲೇ ಸ್ನಾನ ಮಾಡ್ಬೇಕಾಗಿತ್ತು. ಅದು ಅವ್ರಿಗೆ ಇಲ್ಲಿ ಉಪಯೋಗಕ್ಕೆ ಬಂತು. ಆಮೇಲೆ ಅಣ್ಣವ್ರು ಇಲ್ಲಿ ವಾಕ್ ಮಾಡ್ತಿದ್ರು, ತುಂಬಾ ಚೆನ್ನಾಗಿ ವಾಕ್ ಮಾಡ್ತಿದ್ರು. ಅದಕ್ಕೆ ಅಣ್ಣವ್ರು 77 ವರ್ಷ ಆದ್ರೂ ಸಹ ತುಂಬಾ ಚೆನ್ನಾಗಿ ವಾಕ್ ಮಾಡ್ತಿದ್ರು. ಅದನ್ನು ಸಹ ಕಾಡಲ್ಲಿ ಅಣ್ಣವ್ರಿಗೆ ಉಪಯೋಗ ಆಯ್ತು. ಅದೇ ತರ ಲೈಫ್ ಸ್ಟೈಲ್ ಯಾವ ತರ ಇಟ್ಕೋತೀವೋ ಅದು ಯಾವೊಂದು ಟೈಮಲ್ಲಿ ಸಹ ನಮ್ಗೆ ಅದು ಉಪಯೋಗ ಆಗುತ್ತೆ. ಅಣ್ಣವ್ರಿಗೆ ಸಿಕ್ಕಾಪಟ್ಟೆ ಆರೋಗ್ಯದ ಮೇಲೆ ಕಾಳಜಿ ಇತ್ತು. ಹಾಗಂತ ಅಣ್ಣವ್ರು ಡಯಟ್ ಮಾಡ್ತಾ ಇರ್ಲಿಲ್ಲ. ನಾವು ಪ್ರತಿಯೊಂದನ್ನು ತಿನ್ಬೇಕು, ಪ್ರತಿಯೊಂದನ್ನು ಕರಗಿಸ್ಬೇಕು, ಯಾವುದನ್ನು ಡಯಟ್ ಮಾಡಬಾರ್ದು ಅಂತಾನೆ ಅಣ್ಣವ್ರು ಪ್ರತಿಯೊಬ್ಬರಿಗೂ ಹೇಳೋರು. ಯಾಕೆಂತಂದ್ರೆ ಊಟದ ವಿಚಾರದಲ್ಲಿ ಅಣ್ಣವ್ರು ಯಾವ ತರ ಅಂತಂದ್ರೆ ಒಂದು ತಟ್ಟೆಲಿ ಅಣ್ಣವ್ರಿಗೆ ಅನ್ನ ಅಥವಾ ಸಾಂಬಾರ್ ಏನಾದ್ರು ಹಾಕೊಟ್ರೆ ಅದ್ರಲ್ಲಿ ಒಂದು ಅಗಳು ಕೂಡ ಬಿಡ್ತಾ ಇರಲಿಲ್ವಂತೆ. ಪ್ರತಿಯೊಂದನ್ನು ನೀಟಾಗಿ ತಿನ್ನೋರಂತೆ. ಯಾಕೆಂತಂದ್ರೆ ಅಣ್ಣವ್ರಿಗೆ ಅನ್ನದ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದ್ರೆ ಅಣ್ಣವ್ರು ಒಂದು ಯಂಗ್ ಏಜ್ ಇದ್ರು ಗೊತ್ತಾ, ಒಂದು 16, 17 ವರ್ಷ, 18 ವರ್ಷ ಆ ಏಜ್ ಅಲ್ಲಿ ಅಣ್ಣವ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ ಊಟಕ್ಕೂ ಸಹ. ಅದಾದ್ಮೇಲೆ ಅಣ್ಣವ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಸಹ ಊಟಕ್ಕೆ ಅಷ್ಟೇ ಮರ್ಯಾದೆ ಕೂಡ ಕೊಡ್ತಿದ್ರು. ಮತ್ತು ಅಣ್ಣವ್ರಿಗೆ ಊಟದಲ್ಲಿ ಪಲ್ಯ ಇರಲೇಬೇಕಿತ್ತು. ಅಣ್ಣವ್ರಿಗೆ ಬಸ್ಸಾರು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ. ಮನೇಲಿ ಏನಾದ್ರು ಬಸ್ಸಾರು ಮಾಡಿತ್ತು ಅಂತಂದ್ರೆ ಅದಕ್ಕೆ ಪಲ್ಯ ಇರಲೇಬೇಕಿತ್ತು, ಸೊಪ್ಪಿನ ಪಲ್ಯ. ಆಮೇಲೆ ಅಣ್ಣವ್ರು ನಾನ್ ವೆಜ್ ಪ್ರಿಯರು, ಸಿಕ್ಕಾಪಟ್ಟೆ ಜಾಸ್ತಿ ನಾನ್ ವೆಜ್ ತಿಂತಿದ್ರು. ಆದ್ರೆ ನಾನ್ ವೆಜ್ ಅಂದ್ರೆ ಅಂತರ ಕಬಾಬು, ಚಿಲ್ಲಿ ಚಿಕನ್ ಈ ತರ ಅಲ್ಲ. ಅಣ್ಣವ್ರು ನಾಟಿ ಕೋಳಿ ಸಾರು, ಮುದ್ದೆ ಈ ತರ ತುಂಬಾ ತಿಂತಿದ್ರು. ನಿಮ್ಗೆ ಏನಾದ್ರು ಅಣ್ಣವ್ರ ಬಗ್ಗೆ ಸಾಕಷ್ಟು ವಿಷಯಗಳು ಗೊತ್ತಿದ್ರೆ ಅಥವಾ ಬೇರೆ ತರ ಏನಾದ್ರು ಮಾಹಿತಿಗಳು ಗೊತ್ತಿತ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ನಿಮ್ಗೆ ಇದೇ ತರ ಸಾಕಷ್ಟು ವಿಷಯಗಳು ಬೇಕು ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.